ಇಂದು ಮಾನವ ಹಕ್ಕುಗಳ ಒಂದು ದಿನಾಚರಣೆ ನಡೀತಾ ಇದೆ. ಈ ಒಂದು ವಿಚಾರವಾಗಿ ಮತ್ತೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದಿಂದ ಕಾರ್ಯಕ್ರಮ ಆಗಿದೆ. ಆದರೆ ಈ ಹಿಂದೆ ಈ ಆಯೋಗ ಏನು ಮಾಡಿತ್ತು ಅಂದರೆ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿತ್ತು, ಪ್ರಬಂಧದ ಒಂದು ಸ್ಪರ್ಧೆಯನ್ನು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಸ್ಪರ್ಧೆಯಲ್ಲಿ ಕರ್ನಾಟಕ ಕಾನೂನು ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಪದವಿ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಭಾಗಿಯಾಗ್ರಿ ಅಂತ ಹೇಳಿದ್ದು. ಅವರು ಕೂಡ ಅದೇ ರೀತಿಯಾಗಿ ಭಾಗಿಯಾಗಿದ್ದರು. ಕಾನೂನು ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಲಾಗಿತ್ತು. ಹೀಗಾಗಿ ಕರ್ನಾಟಕದ ಎಲ್ಲ ಕಾನೂನು ಕಾಲೇಜುಗಳು ಭಾಗಿಯಾಗಿದ್ವು. ಅಲ್ಲಲ್ಲೇ ಮತ್ತು ಎಲ್ಲೆಲ್ಲಿ ಕಾಲೇಜ್ ಇರುತ್ತೆ ಅಲ್ಲಲ್ಲಿ ಅದರಲ್ಲೇ ಏರ್ಪಡಿಸಿದ್ರು. ಸುಮಾರು 180ಕ್ಕೂ ಹೆಚ್ಚು ಕಾಲೇಜುಗಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದರು. ಅದರಲ್ಲಿನ ವಿದ್ಯಾರ್ಥಿಗಳು ಕೂಡ ಆಯಾ ಕಾಲೇಜಿನಲ್ಲಿ ಸ್ಪರ್ಧೆ ಆಗಿತ್ತು. ಸ್ಪರ್ಧೆಯನ್ನು ರಚನೆ ಮಾಡಲಾಗಿತ್ತು. ತೀರ್ಪುಗಾರರು ಕೂಡ ಇದ್ದರು. ಹೀಗಾಗಿ ತೀರ್ಪುಗಾರರು ಏನು ಆಯ್ಕೆ ಮಾಡಿರ್ತಾರಲ್ಲ ಅದರ ಒಂದು ಅತ್ಯುತ್ತಮವಾದಂಥ ಪ್ರಬಂಧವನ್ನು ಆಯೋಗಕ್ಕೆ ಕಳಿಸಲಾಗಿರುತ್ತೆ. ಮತ್ತು ಅಲ್ಲಿರುವಂತಹ ಆಯೋಗದ ತಜ್ಞರ ಒಂದು ಸಮಿತಿ ಮೌಲ್ಯಮಾಪನವನ್ನು ಮಾಡಿದ ನಂತರ ವಿಜೇತರನ್ನು ಘೋಷಣೆ ಮಾಡಿದೆ. ಅದರಲ್ಲಿ ಶ್ರೀಲಕ್ಷ್ಮಿ ಕುಲಕರ್ಣಿ, ಶ್ರೀವಚನ ಮತ್ತು ಸಾನಿಯಾ ಖೋ ಅನ್ನುವಂತಹ ವಿಜೇತರಾಗಿದ್ದಾರೆ. 3 ಜನ ಅಂತ ಹೇಳಲಾಗ್ತಾಯಿದೆ. ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ಮತ್ತು ಪ್ರಮಾಣ ಪತ್ರವನ್ನು ಕೂಡ ಕೊಡಲಾಗಿದೆ ಈ ಒಂದು ವಿಚಾರವಾಗಿ ಅಂತ ಹೇಳಲಾಗ್ತದೆ. ಹೀಗಾಗಿ ಆಯೋಗ ಏನು ರಚನೆ ಮಾಡಿತ್ತು, ಆಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪರ್ಧೆಯಲ್ಲಿ 3 ಜನ ಒಂದು ವಿದ್ಯಾರ್ಥಿಗಳು ಜಯಗಳಿಸಿದ್ದಾರೆ. ಅಂದರೆ ಒಂದು ಈ ಒಂದು ಪ್ರಬಂಧದಲ್ಲಿ ಪ್ರಮುಖವಾಗಿ ಅವರು ಜಯಶಾಲಿಯಾಗಿದ್ದಾರೆ, ವಿಜೇತರಾಗಿದ್ದಾರೆ ಅಂತ ಹೇಳಲಾಗ್ತದೆ. ಅದನ್ನು ಮುಖ್ಯವಾಗಿ ಶ್ರೀಲಕ್ಷ್ಮಿ ಕುಲಕರ್ಣಿ ಅವರು ಏನಿದ್ದಾರೆ ಅವರು ಬೆಳಗಾವಿಯವರು, ಮತ್ತು ಶ್ರೀವಚನ್ ಏನಿದ್ದಾರೆ ಅವರು ಬೆಂಗಳೂರಿನವರು, ಮತ್ತು ಸಾನಿಯಾ ಕ್ಯೂ ಅಂತ ಅನ್ನೋರು ಅವರು ಹುಬ್ಬಳ್ಳಿ ಧಾರವಾಡದವರು ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಈ ಕಾನೂನು ವಿಚಾರಗಳು ಅಂತ ಬಂದಾಗ ಇವು ಮಾನವ ಹಕ್ಕುಗಳ ಒಂದು ದಿನಾಚರಣೆಗಾಗಿ ಅವರು ವಿಶೇಷವಾಗಿ ಮಾಡೋಣ ಅಂತ ಹೇಳಿ ಒಂದು ಆಯೋಗ ಈ ರೀತಿಯಾಗಿ ಮಾಡಿತ್ತು. ಇದಕ್ಕಾಗಿ ಕರ್ನಾಟಕದ ಎಲ್ಲ ಕಾನೂನು ಕಾಲೇಜುಗಳು ಮತ್ತು ಬೆಂಗಳೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾನೂನು ವಿದ್ಯಾರ್ಥಿಗಳಿಗಾಗಿ ಮಾನ್ಯ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದ ಸಂವಿಧಾನ ಮತ್ತು ಅಭಿಪ್ರಾಯಗಳೊಂದಿಗೆ ಮಾನವ ಹಕ್ಕುಗಳ ರಕ್ಷಣೆ ಎಂಬ ವಿಷಯವಾಗಿ ಮತ್ತು ಎಲ್ಲ ಸರ್ಕಾರಿ ಪ್ರಥಮ ದರ್ಜೆ ಪದವಿ ವಿದ್ಯಾರ್ಥಿಗಳಿಗೆ ಮಾನವ ಹಕ್ಕುಗಳ ರಕ್ಷಣೆ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ತಡೆಗಟ್ಟುವಲ್ಲಿ ನಾಗರಿಕರ ಪಾತ್ರ ಎಂಬ ವಿಷಯವಾಗಿ ಪ್ರಬಂಧ ಬರೆಯುವಂತಹ ಒಂದು ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಈ ಒಂದು ನಿರ್ಧಾರದಲ್ಲಿ ರಾಜ್ಯದ ಎಲ್ಲ ಕಾನೂನು ವಿದ್ಯಾರ್ಥಿಗಳು ಮಾನವ ಹಕ್ಕುಗಳ ಎಲ್ಲ ಪ್ರಮುಖ ನ್ಯಾಯಶಾಸ್ತ್ರ ಅವರು ಪ್ರೇರಣೆಯನ್ನು ಕೂಡ ಕೊಡಲಾಗಿತ್ತು. ಹೀಗಾಗಿ ಎಲ್ಲರೂ ಕೂಡ ಸ್ಪರ್ಧೆ ಮಾಡಿದರು. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಈ ಒಂದು ಸ್ಪರ್ಧೆಯಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನ ಕೊಟ್ಟು ಅವರನ್ನು ಪ್ರಶಂಸೆಗೆ ಕೂಡ ಒಳಪಡಿಸಿದೆ, ಸನ್ಮಾನ ಕೂಡ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಈ ಒಂದು ವಿಚಾರವಾಗಿ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾನವ ಹಕ್ಕುಗಳ ಆಯೋಗವು ಸಾರ್ವಜನಿಕರಲ್ಲಿ ವಿಶೇಷವಾಗಿ ಮತ್ತು ವಿದ್ಯಾರ್ಥಿಗಳು ಕಾನೂನು ಒಂದು ಕಾಲೇಜುಗಳಲ್ಲಿ ಮಾನವ ಹಕ್ಕುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು ಸಾಕಷ್ಟು ಒಂದು ರೀತಿಯಲ್ಲಿ ಉಪಯೋಗ ಆಗುತ್ತೆ ಅನ್ನುವಂಥ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದೆ. ಅದಕ್ಕೆ ಮುಖ್ಯವಾಗಿ ಕೆಲವೊಂದು ಪುಸ್ತಕಗಳನ್ನು ಕೂಡ ವಿದ್ಯಾರ್ಥಿಗಳು ಓದಬೇಕು ಅನ್ನುವಂಥ ಒಂದು ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳು ಕೂಡ ಒಂದು ಬಹುಮಾನವನ್ನು ಸ್ವೀಕಾರ ಮಾಡಿದ್ದಾರೆ. ಎಲ್ಲರೂ ಕೂಡ ಇಂದು 10ನೇ ತಾರೀಕು ಆಗಿರೋದ್ರಿಂದ ಇಂದು ಮಾನವ ಹಕ್ಕುಗಳ ದಿನಾಚರಣೆಯನ್ನು ಎಲ್ಲ ಕಡೆ ಆಚರಿಸಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಅದರ ಒಂದು ವಿಜೇತರನ್ನು ಇಂದು ಘೋಷಣೆ ಮಾಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.